ನಮ್ಮ ದೇವರು ಕಾಂಡವವನ ದಹನಕ್ಕೆ ಹೋದಾಗ ಯಮುನಾ ನದಿ ತೀರದಲ್ಲಿ ಒಬ್ಬ ಹುಡುಗಿ ತಪಸ್ಸು ಮಾಡ್ತಾ ಇದ್ಲಂತೆ. ಸೂರ್ಯನ ಮಗಳು, ಯಮದೇವರ ಸಹೋದರಿ, ಯಮುನೆಯ ಸಹೋದರಿ. ಅವಳು ತಪಸ್ಸು ಮಾಡ್ತಾ ಇದ್ಲಂತೆ. ಕೃಷ್ಣ ಹೇಳಿದ ಅರ್ಜುನನ ಹತ್ರ, ಅವಳು ಯಾರು ನೋಡಿಕೊಂಡು ಬಾ ಅಂತ. ಅವಳು ಕಾಳಿಂದಿ. ಅರ್ಜುನ ಹೋಗಿ ಕೇಳ್ತಾನೆ, ಅಮ್ಮ ಏನು ನೀನು ಒಂಟಿಯಾಗಿದ್ದಿ, ತಪಸ್ಸು ಮಾಡ್ತಾ ಇದ್ದಿ ಅಂತ. ಅರ್ಜುನ ಲೆಕ್ಕಾಚಾರ ಮಾಡಿದ್ದ, ಈ ಹುಡುಗಿ ಹೇಳ್ತದೆ ಅರ್ಜುನ ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾಳೆ ಅಂತ ತಿಳ್ಕೊಂಡಿದ್ದ. ಕಾಳಿಂದಿ ಹೇಳ್ತಾಳೆ, ನಾನು ತಪಸ್ಸು ಮಾಡ್ತಾ ಇದ್ದೇನೆ. ಅಮ್ಮ ನಿನ್ನ ತಪಸ್ಸಿನ ಉದ್ದೇಶ ಏನು? ಒಂದೇ ಉದ್ದೇಶ ಅಂತ ಹೇಳ್ತಾಳೆ. ಏನಮ್ಮ ಉದ್ದೇಶ? ಕೃಷ್ಣ ನನ್ನ ಗಂಡ ಆಗಬೇಕು, ಕೃಷ್ಣ ನನ್ನ ಕೈ ಹಿಡಿಬೇಕು. ಅರ್ಜುನನ ಮುಖ ಇಷ್ಟೇ ಚಿಕ್ಕದಾಯಿತು. ಅವನು ತೀರ್ಮಾನ ಮಾಡಿದ್ದ, ಅರ್ಜುನ ನಿನ್ನನ್ನೇ ಮದುವೆ ಆಗ್ತೇನೆ ಅಂತ. ಹೇಳಿಲ್ಲ ಅವಳು. ಅವಳ ತಪಸ್ಸು ಹಾಗಿತ್ತು. ಕಾಳಿಂದಿಯ ಮನಸ್ಸಿನ ಇಂಗಿತವನ್ನು ಕೃಷ್ಣನಿಗೆ ಅರ್ಜುನ ನಿವೇದನೆ ಮಾಡ್ತಾನೆ. ನಮ್ಮ ದೇವರು ಆ ಕಾಳಿಂದಿಯನ್ನು ಕೈ ಹಿಡಿದು ಪಾಣಿಗ್ರಹಣೆ ಮಾಡಿಕೊಂಡು ತನ್ನ ಮಹಿಷಿಯರ ಜಾಗದಲ್ಲಿ ಕೂಡಿಸ್ತಾನೆ. ಅವಳಲ್ಲಿಯೂ ಲಕ್ಷ್ಮೀದೇವಿಯ ಸನ್ನಿಧಾನ. ಅದೇ ರೀತಿ ನಗ್ನಜಿತ್, ಸತ್ರಾಜಿತನ ಮಗಳು ಸತ್ಯಭಾಮೆ ಆದರೆ ನಗ್ನಜಿತ್ ಅಂತ ಕೋಸಲ ದೇಶದ ರಾಜ. ಅವನಿಗೊಬ್ಬಳು ಮಗಳಿದ್ಲು, ನೀಲಾದೇವಿ ಅಂತ. ಅವಳನ್ನು ಸ್ವಯಂವರವನ್ನು ವ್ಯವಸ್ಥೆ ಮಾಡಿ ಮದುವೆ ಮಾಡಿಕೊಡುವ ತೀರ್ಮಾನ ಮಾಡಿದ್ದ. ನಮ್ಮ ದೇವರು ಹೋಗಿದ್ದ, ದುರ್ಯೋಧನಾದಿಗಳು ಎಲ್ಲ ಭಾಗವಹಿಸಿದ್ರು. ಸ್ವಯಂವರಕ್ಕೆ ಎಲ್ಲರೂ ಹೋಗ್ಬೋದು. ಕೆಲವು ಕಡೆ ಬರೀತಾರೆ ನೋಡಿ, ಆಶೀರ್ವಾದವೇ ಉಡುಗೊರೆ. ಕೆಲವರು ಬರೀತಾರೆ ಉಡುಗೊರೆಯೇ ಆಶೀರ್ವಾದ. ಹೀಗೆಲ್ಲ ಬರೀತಾರೆ ಇನ್ವಿಟೇಷನಲ್ಲಿ. ಇದರಲ್ಲಿ ಏನಿತ್ತು ಅಂತಂದರೆ, ಹುಡುಗಿ ಇಚ್ಛೆ ಪಟ್ಟರೆ ನೀವೇ ಅವಳ ಗಂಡ. ಹಾಗಾಗಿ ಎಲ್ಲರೂ ಬಂದಿದ್ದರು ಆ ಸ್ವಯಂವರಕ್ಕೆ. ಆದರೆ ಆ ಸ್ವಯಂವರದ ಪಣ ಏನಿತ್ತು ಅದನ್ನು ನೋಡಿ ಸುಮ್ಮನೆ ತೆಪ್ಪಗೆ ಕೂತಿದ್ರು. ಏನಂದರೆ 7 ಗೂಳಿಗಳು, ಒಳ್ಳೆಯ ಸೊಕ್ಕಿದ ಎತ್ತು 7, ಅದರಲ್ಲಿ ಬರೆದಿಟ್ಟಿದ್ದಾರೆ. ಅದರಲ್ಲಿ ಈ 7 ಗೂಳಿಯನ್ನು ಒಂದೇ ಕಾಲದಲ್ಲಿ ಯಾರು ಹಗ್ಗ ಹಾಕಿ ಕಟ್ಟಿ ಅದನ್ನು ಹಗ್ಗವನ್ನು ಹಿಡ್ಕೊಳ್ತಾನೆ, ಅವಳಿಗೆ ನನ್ನ ಮಗಳು ನೀಲೆಯನ್ನು ಮದುವೆ ಮಾಡಿ ಕೊಡ್ತೇನೆ ಅಂತ. ಹಾಗಾಗಿ ಬಂದವರ ಮುಖ ಎಲ್ಲ ನೀಲನೇ ಆಗಿತ್ತು. ನೀಲೆ ಬೇಕು ಅಂತ ಬಯಸಿದವರು ಮುಖ ಎಲ್ಲ ನೀಲ ಕಪ್ಪಾಗಿ ಹೋಗಿತ್ತು. ಯಾಕೆಂತಂದರೆ ಒಂದು ಗೂಳಿಯನ್ನು ಹಿಡಿಯುವುದೇ ಕಷ್ಟ, 7 ಗೂಳಿಯನ್ನು ಹಗ್ಗ ಹಾಕಿ ಕಟ್ಟಬೇಕಲ್ಲ, ಭಾಳ ಕಷ್ಟ, ಅದು ಅಸಾಧ್ಯ ಅಂತ ಎಲ್ಲ ಅದನ್ನು ಬಿಟ್ಟು ದೂರ ಸರಿದು ನಿಂತಿದ್ದರು. ನಮ್ಮ ದೇವರು ಬಂದ. ನಗ್ನಜಿತ್ ರಾಜ ಹೇಳಿದ, ನಿನಗೆ ಬೇಕು ಅಂತಾದರೆ ಕೃಷ್ಣ ಈ ಗೂಳಿಯನ್ನು ಕಟ್ಟು. ಕೃಷ್ಣ ನನಗೇನು ಬೇಡ, ಯಾವ ಹುಡುಗರು ಇಲ್ಲ ಅಲ್ಲಿ. ಹಾಗಾಗಿ ನೀಲೆಯ ಮದುವೆನೇ ಒಂದು ಪ್ರಶ್ನೆಯಾಗಿ ಉಳಿಯಿತು. ಯಾಕಂದರೆ ಷರತ್ತು ಆಗಿದೆ, ಹಗ್ಗ ಹಾಕಿ ಕಟ್ಟಿದರೆ ಮಾತ್ರ ಅಂತ. ಕಟ್ಟಿ ಹಾಕೋರು ಯಾರಿರಲಿಲ್ಲ. ಹಾಗಾಗಿ ನೀಲೆ ಕಲ್ಯಾಣ ರಹಿತಳಾಗಿರಬೇಕಾದಂತಹ ದುರಂತ ಅಂತ ತೀರ್ಮಾನ ಮಾಡಿ, ಕೃಷ್ಣ ನೀನೇ ಮನಸ್ಸು ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ನಮ್ಮ ದೇವರು ಆ 7 ಗೂಳಿಯನ್ನು ಒಂದೇ ಕಾಲದಲ್ಲಿ ಕಟ್ಟಿ ಹಾಕಿ ನಿಯಂತ್ರಣೆ ಮಾಡಿ ಅದನ್ನು ಕಟ್ಟಿದ. ನಗ್ನಜಿತ್ ರಾಜನ ಮುಂದೆ ನಿಂತ, ನೋಡು 7 ಗೂಳಿಗಳಿಗೂ ಮೂಗಿಗೆ ಹಗ್ಗವನ್ನು ಹಾಕಿ ನಿಯಂತ್ರಣೆ ಮಾಡಿದ್ದೇನೆ. ನಗ್ನಜಿತ್ ರಾಜ ಪ್ರೀತಿಯಿಂದ ತನ್ನ ಮಗಳನ್ನು ಮದುವೆ ಮಾಡಿ ಕೊಡ್ತಾನೆ. ನೀಲಾದೇವಿಯ ಕಲ್ಯಾಣ ಕೃಷ್ಣನಿಗೆ ನಡೀತದೆ ಅಂತ. ನಾವು ಕೃಷ್ಣನಿಗೆ ಹೇಳಬೇಕಂತೆ, ನನ್ನ ಹತ್ರ ಒಬ್ಬಳು ನೀಲಾದೇವಿ ಇದ್ದಾಳೆ. ನೀಲ ಅಂದರೆ ನಮ್ಮ ಮನಸ್ಸು, ಬುದ್ಧಿ. ಆ ಬುದ್ಧಿ ಇದೆ, ಕೃಷ್ಣ ನಿನ್ಗೆ ಕೊಡ್ತೇನೆ ಅಂತ ಹೇಳಬೇಕಂತೆ. ಕೃಷ್ಣ ಓಡೋಡಿ ಬರ್ತಾನೆ. ಹಾಗೆ ಹೇಳಬೇಕಂತೆ, ಒಂದು ಕಂಡೀಷನ್. ಏನು? ನನ್ನ ಹತ್ರನೂ 7 ಗೂಳಿ ಇದೆ, ಅದಕ್ಕೆ ಹಗ್ಗ ಹಾಕು, ಕಟ್ಟು ಅಂತ. ಯಾವುದು ಅಂತ ಕೇಳಿದ ಕೃಷ್ಣ. ಯಾವುದು ಅಂದರೆ ಶ್ರೋತ್ರಂ ಚಕ್ಷುಃ ಸ್ಪರ್ಶನಂಚ ರಸನಂಗ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಂ ಬುದ್ಧಿಂಚ. 7 ಇದೆ ನಮ್ಮಲ್ಲಿ, 7 ಇಂದ್ರಿಯಗಳು. ಗೂಳಿಗಿಂತ ಬಲಿಷ್ಠವಾದ್ದು. ನಾವು ಹೇಳಿದಾಗೆ ಕೇಳಬೇಕಲ್ಲ, ಅದು ಹೇಳಿದಾಗೆ ನಾವು ಕುಣಿಯುವವರು. ಕಣ್ಣು ಯಾವುದನ್ನು ನೋಡ್ತದೆ ಆ ಕಡೆಗೆ ನಾವು ಹೋಗುವವರು. ಕಿವಿ ಏನು ಹೇಳುತ್ತೆ ಅದರ ಬೆನ್ನ ಹಿಂದೆ ಸಾಗುವವರು. ಒಂದೊಂದು ಗೂಳಿಗಿಂತ ಬಲಿಷ್ಠವಾದ್ದು. ಕೃಷ್ಣನಿಗೆ ಹೇಳಬೇಕು, ಅದನ್ನು ಕಟ್ಟಿ ಹಾಕಿ ನಿಯಂತ್ರಣೆ ಮಾಡು, ನಮ್ಮ ನೀಲೆ ನಿನಗೆ ಅಂತ ಹೇಳಿದರೆ ನಮ್ಮ ದೇವರು ನಮ್ಮ ಗೂಳಿಯನ್ನು ಕಟ್ಟಿ ಹಾಕಿ ನಿಯಂತ್ರಣೆ ಮಾಡಿ ನಮಗೆ ಕೃಷ್ಣ ನೀಲಾದೇವಿಯ ಪತಿಯಾಗಿ ಬಂದು ರಕ್ಷಣೆ ಮಾಡ್ತಾನೆ ಅನ್ನುವ ಚಿಂತನೆ ಭಾಗವತದಲ್ಲಿದೆ. ಮಿತ್ರವಿಂದೆ ಅಂತ ಒಬ್ಬಳು. ಆ ಮಿತ್ರವಿಂದೆ ಕೃಷ್ಣನ ಅತ್ತೆಯ ಮಗಳು. ಅತ್ತೆ ಅಂತಂದರೆ ಕೃಷ್ಣನ ತಂದೆ ವಸುದೇವ, ವಸುದೇವನ ಸಹೋದರಿ ರಾಜಾದಿದೇವಿ,
ಆ ರಾಜಾದೇವಿಯ ಮಗಳು ಮಿತ್ರವಿಂದೆ. ಆದರೆ ಭಾವಂದಿರು ವಿರೋಧಿಗಳು ಕೃಷ್ಣನಿಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೃಷ್ಣ ಬೇಡ ಅಂತ ಬಿಟ್ಟ. ಆದರೆ ಮಿತ್ರವಿಂದೆ ಮಾತ್ರ ಕೃಷ್ಣನೇ ನನಗೆ ಬೇಕು, ಇನ್ಯಾರೂ ಅಲ್ಲ ಅಂತ ಅವಳದು ಹಠ ಇತ್ತು. ಹಾಗಾಗಿ ಕೃಷ್ಣ ಮಿತ್ರವಿಂದೆಯನ್ನು ಸ್ವೀಕಾರ ಮಾಡ್ತಾನೆ. ಭದ್ರೆ ಅಂತ ಇನ್ನೊಂದು ಸೋದರತ್ತೆಯ ಮಗಳವಳು, ಶ್ರುತಕೀರ್ತಿ ಅಂತ ವಸುದೇವನ ಸಹೋದರಿ, ಅವನ ಮಗಳಾಗಿರ್ತಕ್ಕಂತಹ ಭದ್ರೆಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಇನ್ನೊಬ್ಬಳು ಲಕ್ಷಣ ಅಂತ, ಆ ಲಕ್ಷಣೆಯ ಮದುವೆ ಸ್ವಯಂವರ. ದ್ರೌಪದಿ ಸ್ವಯಂವರ ಹೇಗೆ ಹಾಗೆ. ದ್ರೌಪದಿ ಸ್ವಯಂವರದಲ್ಲಿ ಮೇಲಿದ್ದ ಆ ಯಂತ್ರ, ಮತ್ಸ್ಯಯಂತ್ರ, ಅದನ್ನು ಭೇದಿಸಬೇಕು. ಅರ್ಜುನ ಭೇದಿಸಿದ್ದ. ಕೃಷ್ಣನಿಗೂ ಹಾಗಾಗಿತ್ತು. ಯಾವ ರಾಜರುಗಳಿಗೂ ಆಗಲಿಲ್ಲ. ಕರ್ಣಾದಿಗಳೆಲ್ಲ ಭಾಗವಹಿಸಿದ್ರು. ಅದು ಏನು ಅಂತಂದರೆ, ದ್ರೌಪದಿ ಸ್ವಯಂವರದಲ್ಲಿ ಆ ಲಕ್ಷ್ಯ ಕಾಣ್ತಿತ್ತು ಕೆಳಗೆ, ತೈರದಲ್ಲಿ ಪ್ರತಿಬಿಂಬ ಕಾಣ್ತಿತ್ತು. ಪ್ರತಿಬಿಂಬ ನೋಡಿ ಬಾಣಪ್ರಯೋಗ ಮಾಡಿ ಆ ಯಂತ್ರವನ್ನು ಬೀಳಿಸಬೇಕಿತ್ತು. ಇದು ಹಾಗಲ್ಲ. ಅದರ ಲಕ್ಷ್ಯದ ದ್ವಾರ ಮೇಲ್ಮುಖವಾಗಿತ್ತು. ಹಾಗಾಗಿ ಕೃಷ್ಣ ಬಾಣಪ್ರಯೋಗ ಮಾಡಬೇಕು, ಬಾಣ ಮೇಲೆ ಹೋಗಬೇಕು, ಆಮೇಲೆ ಕೆಳಗಿಳಿಬೇಕು, ಆಮೇಲೆ ಯಂತ್ರವನ್ನು ಭೇದಿಸಬೇಕು. ಇದೆಲ್ಲ ಭಾಳ ಕಷ್ಟ. ಹೇಗೆ ರಾಮದೇವರು ಸುತ್ತ ಇದ್ದ ವಿಶ್ವಸ್ಥಿತಾನ್ ಆ 7 ಮರಗಳನ್ನು ಒಂದು ಬಾಣದಿಂದ ಕತ್ತರಿಸಿ ಹಾಕಿದರು, ಅದೇ ರೀತಿಯಾಗಿ ಇದನ್ನು ಯಂತ್ರ ಭೇದಿಸಬೇಕಿತ್ತು. ನಮ್ಮ ದೇವರು ಚಿನ್ನೇಶುಣ ತುಂಡಾದ ಬಾಣದಿಂದ ಆ ಯಂತ್ರವನ್ನು ಭೇದಿಸ್ತಾರೆ. ಲಕ್ಷಣೆಯನ್ನು ಮದುವೆ ಮಾಡಿಕೊಳ್ತಾರೆ ಸ್ವಯಂವರದಲ್ಲಿ. ಹೀಗೆ ಅಷ್ಟಮಹಿಷಿಯರ ಪತಿಯಾಗ್ತಾನೆ ನಮ್ಮ ದೇವರು ಕೃಷ್ಣ. ಮಹಾಮಹಿಷಿಯರು ಅವರ ಪತಿಯಾಗಿ ಭಗವಂತ ಅವರಿಗೆಲ್ಲ ಆನಂದವನ್ನು ನೀಡಿದ. ನರಕಾಸುರ ಅಂತ ಹೆಸರೇ ಹೇಳುವ ಹಾಗೆ ಮಹಾದೈತ್ಯ. ಅವನ ಆಧಿಪತ್ಯ ಹೇಗೆ ಅಂತಂದರೆ, ಅವತ್ತಿನ ಕಾಲದ ರಾಜರು ಅಂತ ಯಾರಿದ್ದರು ಅವರ ಮಕ್ಕಳನ್ನೆಲ್ಲ ಅರೆಸ್ಟ್ ಮಾಡಿದ್ದ, ಸೆರೆಮನೆಯಲ್ಲಿ ಇಟ್ಟಿದ್ದ, ಎಲ್ಲರನ್ನೂ ಒಂದು ಗೂಡಲ್ಲಿ ಹಾಕಿ ಕೂಡಿಸಿಟ್ಟಿದ್ದ. ಎಷ್ಟು ಜನ ಅವರು? 16,000 ತುಂಡರಸರು, 16,000 ಹುಡುಗಿಯರನ್ನು ಒಂದು ಕೋಣೆಯಲ್ಲಿ ಹಾಕಿ ಅವರನ್ನು ಬಂಧನದಲ್ಲಿ ಇಳಿಸಿದ್ದ. ಈ ಕೋಳಿ ಹಿಡ್ಕೊಂಡು ಹೋಗ್ತಾರೆ ನಡೆದು ಟೆಂಪೋದಲ್ಲಿ, ಹಾಗೆ ಎಲ್ಲ ಹುಡುಗಿಯರನ್ನು ಹಾಕಿ ಬಂಧನದಲ್ಲಿ ವಿಲವಿಲ ಅಂತ ಒದ್ದಾಡುವ ಹಾಗೆ ಮಾಡ್ತಿದ್ದಂತೆ. ಅವನ ದುರುದ್ದೇಶ ಇತ್ತು, ಕೆಟ್ಟ ಉದ್ದೇಶ. ಹಾಗೆ ಎಲ್ಲ ರಾಜರುಗಳು ಕೃಷ್ಣನಿಗೆ ತನ್ನ ಮನವಿಯನ್ನು ಸಲ್ಲಿಸಿದರು. ದೇವಲೋಕದಿಂದ ಇಂದ್ರನೂ ಮನವಿ ಸಲ್ಲಿಸಿದ್ದ. ಇಂದ್ರನದು ಒಂದು ಪ್ರಾಬ್ಲಮ್ ಇತ್ತು. ಇಂದ್ರನಿಗೂ ನರಕಾಸುರ ಕೀಟ್ಲೆ ಕೊಟ್ಟಿದ್ದ. ಇಂದ್ರನ ಅಮ್ಮ ದೇವತೆಗಳ ತಾಯಿ ಅದಿತಿ ದೇವಿ, ಅವಳ ಕುಂಡಲವನ್ನು ನರಕಾಸುರ ದೇವಲೋಕಕ್ಕೆ ಹೋದಾಗ ಬಲಾತ್ಕಾರವಾಗಿ ಕಿವಿಗೆ ಕೈ ಹಾಕಿ ಕಿತ್ತು ತಂದು ತಾನು ಇಟ್ಟುಕೊಂಡಿದ್ದ ನರಕಾಸುರ. ಅದಕ್ಕೆ ಗಲೇಜ್ ಅಂತ ಹೇಳೋದು, ನರಕ ಅಂತ ಹೆಸರು ಅವನಿಗೆ. ಆ ನರಕಾಸುರನ ಆ ಬಲಾತ್ಕಾರ. ಹಾಗಾಗಿ ಇಂದ್ರನೂ ಮನವಿ ಸಲ್ಲಿಸಿದ್ದ, ಎಲ್ಲ ರಾಜರುಗಳೂ ಮನವಿಯನ್ನು ಸಲ್ಲಿಸಿದರು. ನರಕನಿಂದ ಹಿಂಸೆಗೊಳಗಾದ ಎಲ್ಲ ಪ್ರಜೆಗಳು ಕೃಷ್ಣನಿಗೆ ತನ್ನ ಮನವಿಯನ್ನು ಸಲ್ಲಿಸಿದಾಗ ದೇವರು ಒಪ್ಪಿಕೊಳ್ತಾನೆ ನರಕಾಸುರನ ಊರಿಗೆ ಹೋಗಲಿಕ್ಕೆ ಅಂತ. ಹೋಗುವಾಗ ಸತ್ಯಭಾಮೆಯನ್ನು ಕರ್ಕೊಂಡು ಹೋಗಿದ್ದ. ಒಂದು ಸಭೆ, ಆ ಸಭೆಯಲ್ಲಿ ಕೃಷ್ಣ ಮತ್ತು ರುಕ್ಮಿಣೀ ದೇವಿ ಒಟ್ಟಿಗಿದ್ದರು, ಆರಾಮವಾಗಿದ್ದರು. ದೊಡ್ಡ ಸಭೆ ಅದು. ನಾರದರು ಬಂದರು. ಸುಮ್ಮನೆ ಬೇಡವಾದ ಕೆಲಸ ಅವರಿಗೆ. ಒಂದು ಪುಷ್ಪ ತಂದರು ಬರುವಾಗ. ತರಲಿ, ಅದೇನು ತೊಂದರೆ ಏನಿಲ್ಲ. ಕೃಷ್ಣನ ಕೈಯಲ್ಲಿ ಕೊಟ್ಟರು. ರುಕ್ಮಿಣಿಯ ಕೈಯಲ್ಲಿ ಕೊಡಬಾರ್ದ? ಕೊಡಲಿಲ್ಲ. ಕೃಷ್ಣನ ಕೈಯಲ್ಲಿ ಕೊಟ್ಟರು. ಕೊಡಲಿ ಬಿಡಿ, ಗಂಡನ ಕೈಯಲ್ಲಿ ಕೊಟ್ಟರೆ ತಪ್ಪೇನೂ ಇಲ್ಲ. ಕೊಡುವಾಗ ಒಂದು ಮಾತು ಹೇಳಿದರು. ಕೃಷ್ಣ, ನಿನಗೆ 8 ಜನ ಹೆಣ್ಣಂದಿರಿದ್ದಾರೆ, ತುಂಬ ಇಷ್ಟಳಾದವಳು ಯಾರು? ಅವಳ ಮುಡಿಗೆ ನೀನೇ ಮುಡಿಸಬೇಕು. ಆ ಜಾಗದಲ್ಲಿ ನೀವಿದ್ದರೆ ನಿಮ್ಮ ಸಮಸ್ಯೆ ಹೇಗೆ ಅಂತ ಒಂದು ಸಲ ಆಲೋಚನೆ ಮಾಡಿ. ಯಾಕೆಂತಂದರೆ ಕೃಷ್ಣ ನನಗೆ ಇಷ್ಟ ಅಂತ ಸತ್ಯಭಾಮೆಗೋ ಜಾಂಬವತಿಗೋ ಅಂತ ಕೊಡಲಿಕ್ಕೆ ಅಂತ ಹಿಡ್ಕೊಂಡ್ರೆ ಪಕ್ಕದಲ್ಲಿದ್ದ ರುಕ್ಮಿಣಿ ಏನು ಮಾಡ್ತಾಳೆ? ಹಾಗೆ ತಗೊಳ್ಳೋದಾ? ಅನಿವಾರ್ಯ ಕೃಷ್ಣನಿಗೆ. ನಾರದರು ಹೇಳಿದರು, ಕೃಷ್ಣ ನಿನಗೆ ತುಂಬ ಇಷ್ಟಳಾದವಳ ಮುಡಿಗೆ ಮುಡಿಸಬೇಕು ಅಂತ. ಅನಿವಾರ್ಯವಾಗಿ ಕೃಷ್ಣ ರುಕ್ಮಿಣಿಯ ಮುಡಿಗೆ ಮುಡಿಸಬೇಕು. ಗ್ರಾಚಾರ ಏನು ಅಂತಂದರೆ ಅದು ಡೈರೆಕ್ಟ್ ರಿಲೇ. ಅಮ್ಮ ಸತ್ಯಭಾಮಾದೇವಿ ನೋಡ್ತಲೇ ಇದ್ದಾಳೆ, ಕೇಳ್ತಾ ಇದ್ದಾಳೆ ಅವಳು. ಕೃಷ್ಣನಿಗೆ ಯಾರು ಇಷ್ಟ ಅವರ ತಲೆಗೆ ಮುಡಿಸಬೇಕು.
ಕೃಷ್ಣ ರುಕ್ಮಿಣಿಯ ತಲೆಗೆ ಮುಡಿಸಿದ. ಹಾಗಾಗಿ ಕೃಷ್ಣನಿಗೆ ಇಷ್ಟ ರುಕ್ಮಿಣಿ ಅಂತ ಆಯಿತು. ಅಂದರೆ ಸತ್ಯಭಾಮೆ ಅಲ್ಲ ಅಂತ ಆಯಿತು. ಸತ್ಯಭಾಮನ ಅಮ್ಮನ ಮುಖ ಊದಿಕೊಂಡಿತು. ಕೃಷ್ಣನಿಗೆ ಗೊತ್ತಾಯ್ತು. ನಾರದರು ಬಂದು ಹೇಳಿದರು, ಕೃಷ್ಣ ಕಥೆ ವ್ಯತ್ಯಾಸ ಆಗಿಬಿಟ್ಟಿದೆ, ಸತ್ಯಭಾಮಮ್ಮ ಕರೀತಿದ್ದಾರೆ ನಿನ್ನನ್ನು ಅಂತ. ಕೃಷ್ಣ ಹೇಳಿದ, ಏನಪ್ಪ ಇವತ್ತು ಯಾವ ನಕ್ಷತ್ರ ಅಂತ ನೋಡಿದ. ಹೋದರೆ ಸತ್ಯಭಾಮೆಯ ಮನೆಗೆ ಹೋದರೆ ಮುಖ ಊದಿತ್ತು. ಕೃಷ್ಣ ಹೋದ. ಅವನಿಗೆ ಗೊತ್ತು, ಆ ಗೂಳಿಯನ್ನು ನಿಯಂತ್ರಣ ಮಾಡಿದ ಕೃಷ್ಣನಿಗೆ ಇವರೆಲ್ಲ ಎಲ್ಲಿ ಲೆಕ್ಕ. ಹೋಗಿ ಕೂತ ಸತ್ಯಭಾಮೆಯ ಮುಂಭಾಗದಲ್ಲಿ. ಅಮ್ಮ ಏನು ಮಾತಾಡೋದಿಲ್ಲ ಅಂತ. ಆಗಿತ್ತು, ಮಾತಾಡೋದಿಲ್ಲ. ಕೃಷ್ಣ ಹೇಳಿದ, ನಿಮಗೆ ಏನು ಬೇಕು ಅಂತ. ಮಾತಾಡಲಿಲ್ಲ. ಕೃಷ್ಣ ನೇರ ವಿಷಯಕ್ಕೆ ಬಂದ. ನೋಡು, ಪಾರಿಜಾತ ಪುಷ್ಪ ಅಲ್ವಾ ನಿನಗೆ? ರುಕ್ಮಿಣಿಗೆ ಮುಡಿಸಿದ್ದು ಒಂದೇ ಪುಷ್ಪ, ನಿನಗೆ ಪಾರಿಜಾತದ ವೃಕ್ಷವನ್ನೇ ತಂದು ಕೊಡ್ತೇನೆ ಅಂತ. ಆ ಉಬ್ಬಿದ ಮುಖ ಅರಳಿತು, ನಗು ಬಂತು. ಅಮ್ಮ, ಪಾರಿಜಾತ ವೃಕ್ಷ ತಂದಿಡ್ತೇನೆ. ದಿನಾ ಫೋನ್ ಮಾಡೋದು ಸತ್ಯಭಾಮೆ, ರೀ ಪಾರಿಜಾತ ಪುಷ್ಪ ಯಾವಾಗ, ಪಾರಿಜಾತ ವೃಕ್ಷ ಯಾವಾಗ ಅಂತ. ಕೃಷ್ಣನಿಗೆ ಸಾಕಾಗಿತ್ತು. ನರಕಾಸುರನ ಊರಿಗೆ ಹೋಗಬೇಕು. ಅಸ್ಸಾಂನಲ್ಲಿ ಪ್ರಾಗ್ಜ್ಯೋತಿಷ ಅಂತ ಭಾಗವತ ಹೇಳುತ್ತೆ. ಸತ್ಯಭಾಮೆಯ ಜೊತೆಗೆ ಗರುಡಾರೂಢನಾಗಿ ಹೋಗ್ತಾನೆ. ನರಕಾಸುರನ ಜೊತೆಗೆ ಯುದ್ಧ ನಡೆಯುತ್ತದೆ. ನರಕಾಸುರನ ಜೊತೆಗೆ ಯುದ್ಧ ಮಾಡುವಾಗ ಬೇಕು ಅಂತ ಮೂರ್ಛಿತನಾಗಿ ಬೀಳ್ತಾನೆ. ಸತ್ಯಭಾಮೆಯನ್ನು ಪುಸಲಾಯಿಸಬೇಕು ಅಂತ ಉದ್ದೇಶ ಅವನಿಗೆ. ಹಾಗೆ ಸತ್ಯಭಾಮೆ ಯುದ್ಧ ಮಾಡ್ತಾಳೆ. ದೇವರು ಎದ್ದು ನರಕಾಸುರನನ್ನು ಸಂಹಾರ ಮಾಡ್ತಾನೆ. ಮಾಡಿ ಆ ಓಲೆ ಏನು ಕದ್ದಿದ್ದ ಅದನ್ನು ತಗೊಳ್ತಾನೆ. 16,100 ಜನ ಹೆಣ್ಮಕ್ಕಳಿದ್ದರು. ಕೃಷ್ಣ ಅವರನ್ನು ಬಂಧನದಿಂದ ಬಿಡುಗಡೆಗೊಳಿಸಿದ. ಎಷ್ಟು ಖುಷಿಯಾಗಿರ್ಬೋದು ನೋಡಿ. ನರಕಾಸುರ ಸತ್ತ ಅನ್ನೋದು ಜನರಿಗೆ ಎಷ್ಟು ಇಷ್ಟ. 16,100 ಜನ ಹೆಣ್ಮಕ್ಕಳನ್ನು, ರಾಜಕುಮಾರಿಯರನ್ನು ಬಂಧನದಿಂದ ಬಿಡುಗಡೆಗೊಳಿಸಿದ. ನಮ್ಮ ದೇವರು ಎಲ್ರಿಗೂ ಕಳಿಸಿದ. ವಾಟ್ಸಪ್ಪಿನ ಮೂಲಕ ಎಲ್ಲ ಹುಡುಗರಿಗೂ ಕಳಿಸಿಕೊಟ್ಟ. 16,100 ಜನ ಹುಡುಗಿಯರು ತಯಾರಾಗಿದ್ದಾರೆ. ಯಾರಾದರೂ ಮದುವೆ ಆಗದಾದರೆ ಬನ್ನಿ, ತಯಾರಿದ್ದಾರೆ ಕನ್ಯೆಯರು ಅಂತ. ನೀವು ಎಲ್ಲಾದರೂ ಬೋರ್ಡ್ ನೋಡಿದ್ದೀರಾ, ಹೆಣ್ಣು ತಯಾರಿದೆ ಒಂದಲ್ಲ, 16,100 ಹುಡುಗರು ತಯಾರಾಗಿ ಬರಬಹುದು ಅಂತ. ಎಲ್ಲ ಹುಡುಗರು ಉತ್ತರ ಬರೆದರು, ಈ ಹುಡುಗಿ ನಮಗೆ ಬೇಡ, ನರಕ ಮುಟ್ಟಿದ ಹುಡುಗಿ ನನಗೆ ಬೇಡ ಅಂತ ಬರೆದರು. ಕೃಷ್ಣ ಹುಡುಗಿಯರಿಗೆ ತೋರಿಸಿದ, ನೋಡಿ ಈ ಹುಡುಗರಿಗೆ ಹೇಳ್ತಾರೆ, ಯಾವ ಹುಡುಗರಿಗೂ ನೀನು ಬೇಡ ಅಂತ. ಪಾಪ ಕಣ್ಣೀರು ಹಾಕಿದರು. ಆ ಹುಡುಗಿಯರು ಹೇಳಿದರು, ಕೃಷ್ಣ ಯಾವ ಹುಡುಗರೂ ನಮಗೆ ಬೇಡ, ನಮಗೆ ನೀನೇ ಗಂಡಾಗಬೇಕು ಅಂತ. ಒಬ್ಬಳು ಹೇಳಿದರೆ ಸರಿ. 16,100 ಜನರದ್ದು ಕೂಡ ಒಂದೇ ಅಪ್ಲಿಕೇಶನ್, ನೀನೇ ಅಂತ. ಅಂದರೆ ಬೇರೆ ಬೇರೆ ಆಗಿ ಅಲ್ಲ, ಗುಟ್ಟಾಗಿ ಅಲ್ಲ, ಎಲ್ಲರೂ ಐಕಮತ್ಯದಿಂದ ಕೃಷ್ಣನೇ ಗಂಡನಾಗಬೇಕು ಅಂತ ತನ್ನ ಆಸೆಯನ್ನು ವ್ಯಕ್ತಪಡಿಸಿದರು. ಕೃಷ್ಣ ಹೇಳಿದ, ಆಗಲಿ ಅಂತ ಒಪ್ಪಿಕೊಳ್ಳುತ್ತಾನೆ. ನೋಡಿ, ಒಂದು ವೇಳೆ ಕೃಷ್ಣ ಅವರನ್ನು ಸ್ವೀಕಾರ ಮಾಡದೇ ಹೋಗಿದ್ದರೆ ಅವರ ಜೀವನ ಹೇಗಾಗ್ತಿತ್ತು, ದಾರಿಪಾಲ ಆಗ್ತಿತ್ತು, ಎಷ್ಟು ಕಷ್ಟಪಡಬೇಕಾಗಿತ್ತು. ಕೃಷ್ಣ 16,100 ಜನ ಹೆಣ್ಮಕ್ಕಳ ಜೀವನಕ್ಕೆ ನಂದಾದೀಪನಾದ. ನರಕ ಚತುರ್ದಶಿ ಅಂತ, ದೀಪಾವಳಿ ಅಂತ ಆ ದಿವಸ ನಮ್ಮ ನರಕನನ್ನು ಸಂಹಾರ ಮಾಡಿದ ಕತೆ. ಅದೇ ಜೊತೆಗೆ ನಾವು ದೀಪಾವಳಿ ಆಚರಣೆ ಮಾಡ್ತೇವೆ. ನಾವು ಯಾಕೆ ಆಚರಣೆ ಮಾಡ್ತೇವೆ ಅಂತಂದರೆ, ನರಕ ಸತ್ತ ಅಷ್ಟೇ ಅಲ್ಲ, ಅದರ ಜೊತೆಗೆ 16,100 ಜನ ಹೆಣ್ಮಕ್ಕಳ ಪಾಲಿಗೆ ನಮ್ಮ ದೇವರು ನಂದಾದೀಪನಾದ, ಭಾಗ್ಯದೇವತೆಯಾದ ಅಂತ ಆ ದೀಪವನ್ನು ಉರಿಸುವ ಮೂಲಕ ದೀಪಾವಳಿಯನ್ನು ಆಚರಣೆ ಮಾಡುವ ಕ್ರಮ ನಮ್ಮಲ್ಲಿ ಬೆಳೆದು ಬಂತು. ನಮ್ಮ ದೇವರು ಆ 16,100 ಜನ ಹೆಣ್ಮಕ್ಕಳನ್ನು ಅವರ ಆಸೆಯ ಮೇರೆಗೆ ಭಗವಂತ ಸ್ವೀಕಾರ ಮಾಡಿದ. ಅವರು 10 ವರ್ಷ ತುಂಬುವ ಮುನ್ನ, ಅವರಿಗೆ 10 ವರ್ಷವೂ ಆಗಲಿಲ್ಲ, ಅಕ್ಷತ ಯೋನಯ ಅಂತ ಹೇಳ್ತಾರೆ. ಅಂತಹ ಹುಡುಗಿಯರನ್ನು ನಮ್ಮ ದೇವರು ದ್ವಾರಕೆಗೆ ಕಳಿಸಿಕೊಡ್ತಾನೆ. ಪಲ್ಲಕ್ಕಿಯಲ್ಲಿ, ಬಂಗಾರದ ಪಲ್ಲಕ್ಕಿಯಲ್ಲಿ ಅಷ್ಟು ಜನರನ್ನು ಪ್ರತ್ಯೇಕ ಪಲ್ಲಕ್ಕಿ, ರಾಜಕುಮಾರಿಯರವರು, ಅವರನ್ನು ಕಳಿಸ್ತಾನೆ ದ್ವಾರಕೆಗೆ. ದೇವರು ದೇವಲೋಕಕ್ಕೆ ಹೋಗ್ತಾನೆ. ದೇವಲೋಕಕ್ಕೆ ಹೋಗಿ ಪಾರಿಜಾತ ಪುಷ್ಪವನ್ನು, ಓಲೆಯನ್ನು ಅದಿತಿ ದೇವಿಗೆ ಕೊಟ್ಟು, ಪಾರಿಜಾತದ ವೃಕ್ಷವನ್ನು ಗರುಡನ ಮೇಲೆ ಇಟ್ಟು ವಾಪಸ್ ಸತ್ಯಭಾಮೆಯ ಮನೆಗೆ ಬರ್ತಾರೆ. ಸತ್ಯಭಾಮೆಗೆ ಭಾರೀ ಖುಷಿ. ಹಾಗಾಗಿ ಸ್ಪೆಷಲ್ ಫೋನ್ ಮಾಡಿ ಹೇಳಿದ್ದಾಳೆ ರುಕ್ಮಿಣಿ ದೇವಿಗೆ, ಅಮ್ಮ ನಾನು ಬರ್ತಾ ಇದ್ದೇನೆ ಅಂತ. ಸತ್ಯಭಾಮೆಯ ಮನೆಗೆ ದೇವರು ಬಂದಿದ್ದಾನೆ. ಸತ್ಯಭಾಮೆ ಹತ್ರ ಕೇಳಿದ ಕೃಷ್ಣ, ಪಾರಿಜಾತ ವೃಕ್ಷ ಎಲ್ಲಿ ನಡಬೇಕು ಅಂತ. ಅವಳು ಎಲ್ಲಿ ಬೇಕಾದರೂ ನಡಿ, ನಮ್ಮದೇ ಜಾಗ ಎಲ್ಲ ಅಂತ ಹೇಳ್ತಾಳೆ. ಹಾಗಲ್ಲಮ್ಮ, ಈ ನೆಟ್ಟರೆ ಮತ್ತೆ ತೆಗೆದರೆ ಮತ್ತೆ ಪುನಃ ನಡಲಿಕ್ಕಾಗೋದಿಲ್ಲ, ಸತ್ತೋಗುತ್ತೆ, ಎಲ್ಲಿ ಹೇಳು ಅಂತ.
ಅವಳು ಆಲೋಚನೆ ಮಾಡಿ ಹೇಳ್ತಾಳೆ. ಆ ಕಂಪೌಂಡ್ ವಾಲ್ನ ಪಕ್ಕದಲ್ಲಿ ಆಚೆ ರುಕ್ಮಿಣಿಯ ಮನೆ, ಈಚೆ ಸತ್ಯಭಾಮೆಯ ಮನೆ, ಆ ಕಂಪೌಂಡ್ ವಾಲಲ್ಲಿ ನಡಬೇಕು ಅಂತ ಹೇಳಿದ್ರು. ಕೃಷ್ಣ ಹೇಳಿದ, ಆಲೋಚನೆ ಮಾಡು, ಮತ್ತೆ ಪುನಃ ಕಂಪ್ಲೇಂಟ್ ಬರಬಾರ್ದು. ಇಲ್ಲ, ಆ ರುಕ್ಮಿಣಿ ದಿನಾ ನೋಡಬೇಕು ಆ ಪಾರಿಜಾತ ವೃಕ್ಷ, ಪಾರಿಜಾತ ಪುಷ್ಪ, ಅವಳು ಸುಸ್ತಾಗಬೇಕು ಅವಳಿಗೆ. ಹೀಗೆ ಮಾಡಿ ಆಯಿತು ಅಂತ ದೇವರು ಪಾರಿಜಾತ ವೃಕ್ಷವನ್ನು ಕಂಪೌಂಡ್ ವಾಲಲ್ಲಿ ನೆಟ್ಟ. ಮರುದಿವಸನೇ ಜಗಳ ಪ್ರಾರಂಭ. ಅದು ಏನು ಅಂದರೆ ಪಾರಿಜಾತ ವೃಕ್ಷದ ಪುಷ್ಪ ಎಲ್ಲ ರುಕ್ಮಿಣಿ ಕಂಪೌಂಡಿಗೆ ಬೀಳೋದು. ಸತ್ಯಭಾಮೆಗೆ ಪುಷ್ಪ ಬೇಕಾದರೆ ಆಚೆಯಿಂದ ಹೋಗಿ ತರಬೇಕು. ಕೃಷ್ಣನ ಹತ್ರ ಬರುವಾಗ ಕಂಪ್ಲೇಂಟ್ ಅವಳದು, ಸ್ವಾಮಿ ಜಾಗ ಚೇಂಜ್ ಆಗಬೇಕು, ವಾಸ್ತು ಸರಿ ಇಲ್ಲ ಅಂತ. ಎಲ್ಲಿ ನಡಬೇಕು? ಬೇರೆ ಕಡೆ. ಇನ್ನಾಗುವುದೇ, ಸತ್ತೇ ಹೋಗ್ತದೆ, ಅಲ್ಲೇ ಇರಲಿ. ನೋಡಿ, ಕೃಷ್ಣ ಆ ಸತ್ಯಭಾಮೆಯನ್ನು, ಅವಳ ಒಳಗಿದ್ದ ಅಹಂಭಾವ ಅದು ಹೇಗೆ ನಿಯಂತ್ರಣೆ ಮಾಡಿದ, ಅದು ಭಾಗವತ ನಮಗೆ ಹೇಳುತ್ತೆ. ನಮಗೆ ಅನುಕೂಲ ಮಾಡಿಕೊಟ್ಟಿರ್ತಾನೆ. ಅದರೊಟ್ಟಿಗೊಂದು ಪ್ರತಿಕೂಲತೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ನಮಗೆ ಇರ್ತದೆ. ತುಂಬ ಒಳ್ಳೆಯದಾಗಿರ್ತದೆ, ಯಾವುದೋ ಒಂದು ಕೆಟ್ಟದ್ದು ನಮಗೆ ಆಗಿರ್ತದೆ. ಒಳ್ಳೆಯದರೊಟ್ಟಿಗೆ ಕೆಟ್ಟದಿರ್ತದೆ, ಕೆಟ್ಟದಿನೊಟ್ಟಿಗೆ ಒಳ್ಳೆಯದಿರ್ತದೆ. ನಮ್ಮ ಜೀವನ ಹೀಗಾಗಬೇಕು ಅಂತ ನಮ್ಮ ದೇವರು ದ್ವಾರಕೆಗೆ ಬರ್ತಾನೆ. 16,108 ಮಹಿಷಿಯರ ಕನ್ಯೆಯರ ಗಂಡನಾಗ್ತಾನೆ. ಮದುವೆ ತಯಾರಾಗಬೇಕು. ಈ 8 ಮದುವೆ ಎಷ್ಟು ವೈಭವದಲ್ಲಿ ಆಯಿತು, 16,100 ಕಲ್ಯಾಣಗಳು ಅಷ್ಟೇ ವೈಭವದಲ್ಲಿ ನಡೀತಂತೆ. ಏನು ವೈಭವ? ಒಂದೇ ಕಲ್ಯಾಣ ಮಂಟಪ, ಅದರಲ್ಲಿ ಅಷ್ಟೂ ಹುಡುಗಿಯರ ಕೈ ಹಿಡಿದ, ಫೋಟೋ ತೆಗೆದ ಅಲ್ಲ. ಭಾಗವತ ಹೇಳುತ್ತೆ, 16,100 ಕಲ್ಯಾಣ ಮಂಟಪಗಳು ಪ್ರತ್ಯೇಕವಾಗಿ ಮಾಡಿದ್ದಂತೆ. ಕಲ್ಯಾಣ ಮಂಟಪ ಬೇರೆ ಬೇರೆ ಆಯಿತು. ವಾದ್ಯ ಭಜಂತ್ರಿ ಬೇರೆಯೇ, ಸೆಟ್ ಬೇರೆ ಬೇರೆಯೇ, ಪುರೋಹಿತರು ಬೇರೆ ಬೇರೆಯೇ, ಆಡಿಯನ್ಸು ಬೇರೆಯೇ, ಊಟ ಬೇರೆಯೇ, ಭಕ್ಷ್ಯ ಭೋಜ್ಯಗಳು ಬೇರೆ ಬೇರೆ, ಐಟಮ್ಸ್ಗಳು ಎಲ್ಲ ಬೇರೆ ಬೇರೆ. ಹುಡುಗಿರಿಗೆ ಖುಷಿಯೋ ಖುಷಿ. ಒಂದು ಪ್ರಶ್ನೆ, 16,100 ಆಡಿಯನ್ಸು, ಹಾಲು, ಊಟ ಎಲ್ಲ ಸರಿ, ಹುಡುಗಿಯರು 16,100 ಸರಿ, ಹುಡುಗ ಒಬ್ಬನೇ ಅಲ್ವಾ, ಮದುವೆ ಆಗೋದು ಹೇಗೆ? ಭಾಗವತ ಹೇಳಿತು, ನಮ್ಮ ದೇವರು 16,100 ರೂಪವನ್ನು ಸ್ವೀಕಾರ ಮಾಡಿ ಏಕಕಾಲದಲ್ಲಿ 16,100 ಜನ ಹೆಣ್ಮಕ್ಕಳಿಗೆ ತಾಳಿ ಕಟ್ಟಿದ, ಕಲ್ಯಾಣ ಉತ್ಸವವನ್ನು ಮಾಡಿದ ದೊಡ್ಡ ದೇವರು ಅಂದರೆ ಶ್ರೀಕೃಷ್ಣ. ಅದು ಭಾಗವತ ಉಲ್ಲೇಖ ಮಾಡ್ತದೆ ಅಂತ. ನಮ್ಮ ದೇವರು ಅನಂತ ರೂಪ ಅವನದು, ಏಕಕಾಲದಲ್ಲಿ ಎಲ್ಲ ಕಡೆ ಇರಬಹುದಾದಂತಹ ರೂಪ. 16,108 ಜನ ಆದರೆ ಈಗ ಎಲ್ಲಿರಬೇಕು? ಪ್ರಾಯಶಃ ನಿಮಗೆ ಅನಿಸಿರ್ತದೆ, ಒಂದು ದೊಡ್ಡ ಮನೆ, ಅಲ್ಲಿ 16,108 ಮನೆ, ಒಂದು ರುಕ್ಮಿಣಿಗೆ, ಒಂದು ಸತ್ಯಭಾಮೆಗೆ ಒಂದು ಕೋಣೆ, ಹೀಗೆ 1 2 3 ಅಂತ ಇರಬಹುದು ಅಂತ. ಹಾಗಲ್ಲ ಅಂತ ಭಾಗವತ ಹೇಳ್ತಿದೆ. 16,108 ಮನೆಗಳು, ಒಂದೇ ರೀತಿಯಾದ ಮನೆಗಳು, ಎಲ್ಲ ನವರತ್ನ ಖಚಿತವಾದಂತಹ ಮನೆಗಳು, ಎಲ್ಲ ಸುವರ್ಣಮಯವಾದಂತಹ ಭವ್ಯವಾದ ಮನೆಗಳಲ್ಲಿ ಭಗವಂತ ಅವರಿಗೆ ಸುಖವನ್ನು ಕೊಟ್ಟ. 16,108 ಮನೆಯಲ್ಲಿಯೂ ಸುಖ ಸಮೃದ್ಧಿ. ನಾರದರು ಬಂದರಂತೆ ಒಂದು ಸಲ ಪರೀಕ್ಷೆ ಮಾಡಲಿಕ್ಕೆ ಅಂತ, ಕೃಷ್ಣ ಹೇಗಿರ್ತಾನೆ ಅಂತ ನೋಡಬೇಕು ಅಂತ. ಯಾವುದಾದ್ರೂ ಒಂದು ಹುಡುಗಿಯನ್ನು ಕೋರ್ಟಿಗೆ ಕರ್ಕೊಂಡು ಹೋಗಿ ಕೃಷ್ಣನನ್ನು ಕಟಕಟದಲ್ಲಿ ನಿಲ್ಲಿಸಬೇಕು ಅಂತಿತ್ತು. ಯಾವ ಮನೆಗೆ ಬಂದರೂ ಕೃಷ್ಣ ಅಲ್ಲಿದ್ದಾನೆ, ಯಾವ ಮನೆಗೆ ಹೋದರೂ ಹೆಣ್ಮಕ್ಕಳಿಗೆ ಖುಷಿ. ಇದು ದ್ವಾರಕೆಯ ವೈಭವ, ಇದು ಕೃಷ್ಣನ ವೈಭವ. ನಾರದರು ಶರಣಾಗತರಾಗ್ತಾರೆ. ಬ್ರಹ್ಮಚಾರಿಯಾದ ನಾರದರು ಕೃಷ್ಣನ ಈ ವೈಭವವನ್ನು ನೋಡಿ ಪೂರ್ತಿ ಶರಣಾಗತರಾಗ್ತಾರೆ. ಯಾಕೆ ಅಂತಂದರೆ 16,108 ಜನನೂ ಕೂಡ ಆರಾಮವಾದ ಜೀವನವನ್ನು ನಡೆಸ್ತಾರೆ. ಎಲ್ಲಿಯಾದರೂ ಕಲ್ಯಾಣ ನಡೆಯುವುದಾದರೆ ಆ ಕೃಷ್ಣನ ಕಲ್ಯಾಣವನ್ನು ಒಂದು ಸಲ ನೆನಪಿಸಿಕೊಂಡು ಮಾಲೆ ಹಾಕಿದರೆ, ತಾಳಿ ಕಟ್ಟಿದರೆ ಆವಾಗ ಆ ಜೀವನ ಮಂಗಳಮಯ ಆಗುತ್ತೆ ಅನ್ನೋದನ್ನು ಶ್ರೀಮದ್ ಭಾಗವತ ಆ ಕೃಷ್ಣನ ಕಥೆಯ ಮೂಲಕ ನಮಗೆ ತಿಳಿಸಿದೆ. ನೋಡಿ, 16,108 ಜನ ಅಂತಂದರೆ ರಾಮಾವತಾರದಲ್ಲಿ ಒಬ್ಬಳು ಸೀತೆ, ಕೃಷ್ಣಾವತಾರದಲ್ಲಿ 16,108 ಜನ ಹೆಣ್ಮಕ್ಕಳು. ಖಂಡಿತ ಅಲ್ಲ, ಅಷ್ಟರಲ್ಲಿಯೂ ಕೂಡ ಒಬ್ಬಳೇ ಇರುವಂಥದ್ದು ಅನ್ನೋದನ್ನು ಭಾಗವತ ಹೇಳುತ್ತೆ ಅಂತ. ಕೃಷ್ಣ ಕಾಡಲ್ಲಿರುವಾಗ ಗೋಪಿಕೆಯರಿಗೆ ಖುಷಿಯಾಗಬೇಕು, ಅವ್ರು ಕರೀಬೇಕು ಅಂತ ಒಂದು ಬಿದಿರನ್ನು ತುಂಡು ಮಾಡ್ತಾನೆ. ತುಂಡು ಮಾಡಿ ಬಾಯಿಗೆ ಇಟ್ಟುಕೊಳ್ತಾನೆ. ಅದರಲ್ಲಿ ವೇಣುನಾದ ಮಾಡ್ತಾನೆ. ಎಲ್ಲ ಗೋಪಿಗೆಯರೂ ಬರ್ತಾರೆ. ಒಂದು ಬರೀ ಮರದ ತುಂಡಿನಿಂದ ಇಡೀ ಜಗತ್ತನ್ನು ಆಕರ್ಷಣೆ ಮಾಡಿದ ದೇವರು ಕೃಷ್ಣ. ಇವತ್ತೆಲ್ಲ ಬಾನ್ಸುರಿ ಭಾರಿ ಭಾರಿ ಹೇಳ್ತೀರಿ ನೀವು, ದುಡ್ಡು ಕೊಟ್ಟು ತಗೊಂಡವ ಅಲ್ಲ, ಇಡೀ ಒಂದು ಸಂಗೀತ ಪ್ರಪಂಚಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ದೇವರು ಕೃಷ್ಣ. ಬಿದಿರು ತುಂಡು ಮಾಡಿದ, ಬಾಯಿಗೆ ಇಟ್ಟುಕೊಂಡ. ಬಾಯಿಗೆ ಇಟ್ಟುಕೊಂಡ್ರೆ ಲಕ್ಷ್ಮೀದೇವಿ ಓಡೋಡಿ ಬಂದು ಆ ಬಿದಿರಿನ ಆ ವೇಣುವಿನಲ್ಲಿ ಬಂದು ಕೂತ್ಲಂತೆ. ಯಾಕೆ ಅಂತಂದರೆ
ನಮ್ಮ ಯಜಮಾನರ ತುಟಿ ಮುಟ್ಲಿಕ್ಕೆ ನೋ ಲೈಸೆನ್ಸ್ ನಿನಗೆ ಅಂತ ಅವಳು ಕೂತ್ಲಂತೆ. ಆಗ ಬಿದಿರಿನಲ್ಲಿ ಲಕ್ಷ್ಮೀದೇವಿ ಕೂತದ್ದು ಲಕ್ಷ್ಮೀದೇವಿಯ ಸಂಬಂಧ ಆಯಿತೇ ಹೊರತು ಕೃಷ್ಣನಿಗೆ ಬಿದಿರಿನ ಸಂಬಂಧ ಆಗಲಿಕ್ಕೆ ಬಿಡಲಿಲ್ಲ. ಇದೊಂದು ಉದಾಹರಣೆ. ದೇವರು ಯಾವುದನ್ನು ಮುಡ್ತಾನೆ ಅಲ್ಲಿ ಹೋಗಿ ಲಕ್ಷ್ಮೀದೇವಿ ಕೂತಿರ್ತಾಳಂತೆ. ಹಾಗಾಗಿ 16,108ರಲ್ಲಿಯೂ ಕೂಡ 3 ಜನ ಲಕ್ಷ್ಮೀದೇವಿಯ ಅವತಾರವಾಗಿದ್ದರೆ ಮತ್ತೆ ಉಳಿದದ್ದೆಲ್ಲ ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನ ಪಾತ್ರವಾದ್ದು ಅಂತ. ಹಾಗಾಗಿ ದೇವರು ಮದುವೆ ಆದದ್ದು ಒಬ್ಬಳೇ ಹುಡುಗಿಯನ್ನು, ಅದು ಲಕ್ಷ್ಮೀದೇವಿ. ಹಾಗಾಗಿ ಭಗವಂತನ ಮದುವೆ ಒಂದು ಹುಡುಗಿಯ ಜೊತೆಗೆ. ಹೇಗೆ ರಾಮಾವತಾರ ಏಕಪತ್ನಿ, ಹಾಗೆ ಕೃಷ್ಣಾವತಾರನೂ ಕೂಡ ಏಕಪತ್ನಿ ವ್ರತ ಅನ್ನೋದನ್ನು ನಾವು ಮರೀಬಾರದು. ಇದು ಮನನೆ ಮಾಡಿದರೆ, ಭಾಗವತವನ್ನು ಅಧ್ಯಯನ ಮಾಡಿದರೆ ನಮಗೆ ತಿಳಿಯುವ ಈ ಸಂಗತಿ. ಹಾಗಾಗಿ ನಮ್ಮ ದೇವರು ಅವನು ಏಕಪತ್ನಿ ವ್ರತ, ಲಕ್ಷ್ಮೀದೇವಿ ಹೇಗೆ ಹಾಗೆ ಭಗವಂತನೂ ಕೂಡ ಒಂದೇ ಚಿಂತನೆಯನ್ನು ಮಾಡಿದ್ದು ಅನ್ನುವ ಕಥೆಯನ್ನು ನಮಗೆ ಶ್ರೀಮದ್ ಭಾಗವತ ನಮಗೆ ವಿವರಿಸ್ತದೆ.